ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಕದನ ರಂಗ ಏನಿದೆ ಅದು ಈಗ ಕಾವೇರಿದೆ. ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆಯಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಘೋಷಣೆಗೂ ಮೊದಲೇ ಈಗಾಗಲೇ ಪುತ್ರನಿಗೆ ಸಚಿವರು ಬಿ ಫಾರಂ ಅನ್ನ ತೆಗೆದುಕೊಂಡು ಬಂದ್ರ. ಸಮರ್ಥ ಗೆಲುವಿಗಾಗಿ ತೆರೆಯ ಹಿಂದೆ ತಂದೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರಾ? ತಮ್ಮ ಪ್ರಭಾವವನ್ನ ಬಳಸಿ ಮಗನಿಗೆ ಬಿ ಫಾರಂ ತೆಗೆದುಕೊಂಡು ಬಂದ್ರ ಎಸ್ ಮಲ್ಲಿಕಾರ್ಜುನ್ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಪಕ್ಷದೊಳಗಿನ ವಿರೋಧಿಗಳಿಗೆ ಈ ಮೂಲಕ ನೇರವಾಗಿ ಸಚಿವರು ಸಂದೇಶವನ್ನ ರವಾನಿಸಿದ್ರ ಅಂತ ಚರ್ಚೆ ನಡೀತಾ ಇರುವಂಥದ್ದು. ನಾಮಪತ್ರವನ್ನ ಸಲ್ಲಿಸುವ ಮೂಲಕ ವಿರೋಧಿಗಳ ಬಾಯಿಯನ್ನ ಮುಚ್ಚಿಸಿದ್ರ ಎಸ್ ಮಲ್ಲಿಕಾರ್ಜುನ್ ಅವರು. ಇವತ್ತು ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಹಿನ್ನೆಲೆಯಲ್ಲಿ ಕುತೂಹಲ ಹೆಚ್ಚಾಗಿರುವಂಥದ್ದು. ಕಾಂಗ್ರೆಸ್ ಅಧಿಕೃತವಾಗಿ ತನ್ನ ಅಭ್ಯರ್ಥಿ ಯಾರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅಂತೇಳಿ ಇವತ್ತು ಘೋಷಣೆಯನ್ನು ಮಾಡಲಿದೆ. ಈ ಹಿನ್ನೆಲೆಯಲ್ಲಿ ಈಗ ಕುತೂಹಲ ಮೂಡಿರುವಂಥದ್ದು. ಆದರೆ ನಿನ್ನೆ ದಿನ ಚೆನ್ನಾಗಿದೆ ಅಂತೇಳಿ ಹೋಗಿ ಈಗಾಗಲೇ ಸಮರ್ಥ ಮಲ್ಲಿಕಾರ್ಜುನ್ ಅವರು ನಿನ್ನೆ ತಮ್ಮ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ ಅವರ ಜೊತೆಯಲ್ಲಿ ತೆರಳಿ ಈಗಾಗಲೇ ಅವರು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದು ಕೂಡ ಆಗಿದೆ. ಇದೇ ಕಾರಣಕ್ಕೆ ಈಗ ಚರ್ಚೆ ನಡೀತಾ ಇರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅವರು ತೆರೆ ಹಿಂದೆಯೇ ಮಗನ ಗೆಲುವಿಗಾಗಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ರ, ತಮ್ಮ ಪ್ರಭಾವವನ್ನು ಬಳಸಿ ಅವರು ಈಗಾಗಲೇ ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ಬಂದಿದ್ದಾರಾ? ಈ ಮೂಲಕ ತಮ್ಮ ವಿರೋಧಿಗಳಿಗೆ ಅವರು ಸಂದೇಶವನ್ನು ಕೊಟ್ರ, ಸಂದೇಶವನ್ನು ರವಾನಿಸಿದ್ರಾ ಎನ್ನುವ ಪ್ರಶ್ನೆಗಳು ಸದ್ಯ ಮೂಡ್ತಾ ಇರುವಂಥದ್ದು. ಹಾಗೆ ಚರ್ಚೆಗಳು ನಡೀತಾ ಇರುವಂಥದ್ದು ಕೂಡ. ಇದು ರಾಜ್ಯ ಕಾಂಗ್ರೆಸ್ ವಲಯದಲ್ಲಾಗಿರ್ಬೋದು, ರಾಜ್ಯ ರಾಜಕೀಯದಲ್ಲಾಗಿರ್ಬೋದು, ಹಾಗೆ ದಾವಣಗೆರೆ ಜಿಲ್ಲಾ ಮಟ್ಟದಲ್ಲೇ ಆಗಿರ್ಬೋದು ಚರ್ಚೆ ನಡೀತಾ ಇದೆ. ಸದ್ಯ ತಮ್ಮ ಪ್ರಭಾವವನ್ನು ಬಳಸಿ ಮಗನಿಗೆ ಬಿ ಫಾರಂ ತೆಗೆದುಕೊಂಡು ಬಂದ್ರ ಸಚಿವ ಎಸ್ ಮಲ್ಲಿಕಾರ್ಜುನ್ ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ. ಜೊತೆಗೆ ಮಗನಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಆ ನಾಮಪತ್ರವನ್ನು ಸಲ್ಲಿಸುವ ಮೂಲಕ ತಮ್ಮ ವಿರೋಧಿಗಳ ಬಾಯಿಯನ್ನು ಮುಚ್ಚಿಸಿದ್ರ, ಅವರಿಗೆ ಕೌಂಟರನ್ನು ಕೊಟ್ರ, ಸಂದೇಶವನ್ನು ರವಾನಿಸುವ ಮೂಲಕ ಕೌಂಟರನ್ನು ಕೊಟ್ರ ಎಸ್ ಮಲ್ಲಿಕಾರ್ಜುನ್ ಅನ್ನುವ ಚರ್ಚೆ. ಯಾಕೆ ಅಂದರೆ ಸಚಿವ ಜಮೀರ್ ಅಹಮದ್ ಅವರು ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಕೊಟ್ಟಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಅವನು ಯಾರು ಬಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ರಾಜಕಾರಣದಲ್ಲಿ ತಲೆ ಹಾಕೋದಕ್ಕೆ ಅಂತ ಹೇಳಿದರು. ಅವರನ್ನು ಏಕವಚನದಲ್ಲಿ ಸಂಬೋಧಿಸಿದ್ರು ಅನ್ನುವ ಒಂದು ಕಾರಣಕ್ಕೋಸ್ಕರನೇ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯದಿಂದ ಆಕ್ರೋಶ ವ್ಯಕ್ತವಾಗಿತ್ತು. ಆಗ ಅವರು ಮತ್ತೆ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದರು. ನಾವಿಬ್ಬರು ಸ್ನೇಹಿತರು, ಹೋಗೋ ಬಾರು ಅಂತಲೇ ಮಾತನಾಡಿಕೊಳ್ಳೋರು ನಾವು, ಆ ಧಾಟಿಯಲ್ಲಿ ನಾನು ಹೇಳಿರುವಂಥದ್ದು ಅಂತ ಹೇಳಿದರು. ಅದಾದ ಮೇಲೆ ಮತ್ತೆ ಅಲ್ಲಿ ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿಯೇ ಭಿನ್ನಮತಗಳು ಉಂಟಾಗಿತ್ತು. ಒಬ್ಬ ಮುಖಂಡ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಕೊಡಬೇಕು ಅಂದರೆ ಮತ್ತೊಬ್ಬರು ಇಲ್ಲ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹೇಳಿದರು. ಈ ನಡುವೆ ಆಗಿರುವ ಬೆಳವಣಿಗೆಗಳು, ನಿನ್ನೆ ನಾಮಪತ್ರ ಸಲ್ಲಿಕೆ ಆಗಿದೆ. ಇವತ್ತು ಅಧಿಕೃತ ಘೋಷಣೆಯಾಗುವ ನಿರೀಕ್ಷೆ ಇದೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.